ಗಜಾನನಂ ಭೂತಗಣಾಭಿಷೇಕಂ ಕಟಿಷ್ಠಜಂ ಭಕ್ತಿಕಂ ಉಮಾಸುತಂ ಶೋಕ ವಿನಾಶಿ. ಅಪ್ಪ ಗಣಪತಿ, ಭೂತಗಣಾಭಿಷೇಕಂ ಕಟಿಷ್ಠಜಂ. ನಮ್ಮಂತ ಭಿಕ್ಷುಲ್ ಕಡೆ ಸ್ವಲ್ಪ ಗಮನ ಕೊಡಪ್ಪ. ಹಿಂದೆ ಅಪ್ಪ ದೇವ್ರೇ ಊಟ ಮಾಡಿ 3 ದಿನ ಆಯ್ತು, ಏನಾದ್ರು ಧರ್ಮ ಮಾಡಿ ಅಂತ ಕೇಳ್ಕೊತಿದ್ರು. ಆದ್ರೆ ಈಗ ಅಪ್ಪ ದೇವ್ರೇ 90 ಎಣ್ಣೆ ಹೊಡೆದು 3 ದಿನ ಆಗೈತೆ, ಏನಾದ್ರು ದಾನ ಧರ್ಮ ಮಾಡಿ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಹಾ ಗೊತ್ತಪ್ಪ, ನನಗೆ ನೀನು ಬಿಸಿ ಪರ್ಸನ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ನನ್ನೊಂದು ಕೋರಿಕೆ ನಿನ್ನ ಹತ್ರ ಏನ್ ಗೊತ್ತಾ? ಎಣ್ಣೆ ಹೊಡೆದು 3 ದಿನ ಆಗೈತೆ ನೋಡು, ನೀ ಏನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಯಾವ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಈಗ ನನ್ಗೆ 100 ರೂಪಾಯಿ ಬೇಕು. ನೀ ಸುಮ್ನೆ ಕೊಡ್ಬೇಡಪ್ಪ, ನೀ 100 ರೂಪಾಯಿ ಕೊಡು, ಅದರಲ್ಲಿ ಅರ್ಧ ನಿನ್ಗೆ ಅರ್ಧ ನನ್ಗೆ. ಕೊಡ್ತೀಯಾ? ಕೊಡ್ತಿ ಬಿಡಪ್ಪ, ನೀನು ಗಣಪತಿ ಮೇಲೆ ಎಲ್ಲರಿಗೂ ಮಾಡ್ತೀಯ. ಆಯ್ತು. ಅಯ್ಯೋ ಪಾಪ ಭಿಕ್ಷುಕ ದೇವ್ರ ಹತ್ರ ಏನೋ ಬೇಡ್ಕತಾವನೆ. ಅಯ್ಯೋ ನಿನ್ ಕೂಗು ದೇವ್ರು ಕೇಳಿಸ್ತು. ತಕೋ 50 ರೂಪಾಯಿ, 50 ರೂಪಾಯಿ ತಕೋ, ಹೊಟ್ಟೆ ತುಂಬ ಊಟ ಮಾಡು. ಸರಿ, 250 ರೂಪಾಯಿ ಅಲ್ಲ ಏನ? 250 ರೂಪಾಯಿನಾ? ಗಣಪತಿ ನೋಡಿ, ಇಲ್ಲಿ ಕತೆಯ ನೀನ್ ಬರಕ್ಕಾಗಲ್ಲ ಅಂತ ಈ ಪೂಜಾರಪ್ಪ ಕೈಲಿ 100 ರೂಪಾಯಿ ಕೊಟ್ಟು ಕಳ್ಸಿದ್ಯೆ. ಆದ್ರೆ ಇವ್ನ ಏನ್ ಮಾಡವನೆ? 50 ರೂಪಾಯಿ ಮಡಿಕೊಂಡವನ, 50 ರೂಪಾಯಿ ನನಗೆ ಕೊಟ್ಟವನೆ. ಇದು ಯಾವನ? ನೀನು ಹೇಳಪ್ಪ. ಹೆಂಗದೆ ಮೈಗೆ ಹೋಗ್ಲಿ ಪಾಪ ಭಿಕ್ಷಿಕ ಅಂತ 50 ರೂಪಾಯಿ ಕೊಟ್ರೆ ನೀನು ತಲೆಯೆಲ್ಲ ಮಾತಾಡ್ತಿದ್ದೀಯ. ಸುಮ್ನಿರು ಪೂಜಾರಪ್ಪ, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಆ ವಿಘ್ನೇಶ್ವರ ನನ್ ಕೊಡುವಂತ 100 ರೂಪಾಯಿ ಕೊಟ್ರೆ ನೀನು 5 ರೂಪಾಯಿ ಮಡಿಕೊಂಡು ಇನ್ ಬಾಕಿ 50 ರೂಪಾಯಿ ನನಗ್ ಕೊಟ್ಟಿದ್ಯಾ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಇಲ್ಲ ಇವನ ಪೂಜಾರಪ್ಪ, ನಮ್ಮ ಹಿರಿಯವರು ಒಂದ್ ಮಾತು ಹೇಳವ್ರೆ, ಅದು ಸರಿಯಾಗಿ ಹೇಳವ್ರೆ ಬಿಡು. ಏನಂತ ಅಂದ್ರೆ, ಆ ದೇವ್ರು ವರ ಕೊಟ್ರುವೆ ಈ ಪೂಜಾರಪ್ಪ ವರ ಕೊಡಲ್ಲ ಅಂತ ಹೇಳಿದ್ರು. ಆ ಮಾತ ನೀನು ಸತ್ಯ ಮಾಡ್ಬಿಟ್ಟೆ. ಅದೇ ಹಿರಿಯವರು ನಮ್ಗೂ ಒಂದ್ ಮಾತು ಹೇಳವ್ರೆ. ಏನಂತ? ಬಿದ್ದಿದ್ದವನ್ಗೆ ಬಿಸಿನೀರ್ ಕೊಟ್ರೆ ಎದ್ ಬಂದ್ ಎದ್ಬೋದ್ನಂತೆ. ಸರಿಯಾಗಿ ಹೇಳವ್ರೆ ಅಲ್ವಾ? ನೋಡಪ್ಪ ವಿಘ್ನೇಶ್ವರ, ನನ್ಗೆ ಬರ್ಬೇಕಾದ ಪಾಲು ನನಗ್ ಬಂದಾಯ್ತು. ಇನ್ನ ನಿನ್ ಪಾಲು ಇವನ ಹತ್ರ ಐತೆ. ನೀನು ಈಸಕಾರ ಈಸ್ಕೋ, ಬುಡುಕಾರ ಬಿಡು. ನನ್ನ ಪಾಲು ನನಗೆ ಬಂದಾಯ್ತಲ್ಲ. ಓಕೆ, I am going to the bar and restaurant. I will see next time. Okay? I am going. ಎಲ್ಲ ಇವನ ನೋಡಿದ್ರೆ ಭಿಕ್ಷಿಕ ಇಂಗ್ಲಿಷ್ ನಲ್ಲಿ ಬೇರೆ ಮಾತಾಡ್ತಾನಲ್ಲ. ಸ್ವಾಮಿಗಳ ನಮಸ್ಕಾರ. ನಮಸ್ಕಾರ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಏನು ನೀವು ಬಂದ್ ವಿಷಯ ಹೇಳಿ. ಸ್ವಾಮಿಗಳೇ, ಇತ್ತೀಚೆಗೆ ನನ್ನ ಹೆಂಡತಿ ಯಾವಾಗ್ಲೂ ಬೈತಾ ಇರ್ತಾಳೆ ಅಂತೀನಿ. ತಿಂಡಿ ತಿಂದ್ರು ಬೈತಾಳೆ, ಊಟಕ್ಕೆ ಕೂತ್ಕೊಂಡ್ರು ಬೈತಾಳೆ, ಮೊನ್ನೆ ದಿವ್ಸ ನಿದ್ದೆ ಮಾಡ್ತಾ ಇದ್ರು ಬೈತಾ ಇದ್ದಾಳೆ ಅಂತೀನಿ. ಹೌದಾ? ಸ್ವಾಮಿಗಳೇ, ಅದಕ್ಕೆ ನೀವೇ ಏನಾರ ಪರಿಹಾರ ಕಂಡಿಡ್ಕೊಡ್ಬೇಕು ಸ್ವಾಮಿಗಳೇ. ಅದಕ್ಕೆ ಪ್ರಯತ್ನ ಮಾಡಿರಿ, ನಾನಿಲ್ವೇ? ಸ್ವಾಮಿಗಳೇ, ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಸರಿ, ನಿಮ್ಮ ಹೆಸರೇನು? ನನ್ನ ಹೆಸರು ಸಂಜೀವಯ್ಯ ಅಂತ. ಸಂಜೀವಯ್ಯನಾ?
ನಿಮ್ಮ ಹೆಸರಲ್ಲಿ ದೋಷ ಇದೆ. ಆ ದೋಷ ಪರಿಹಾರ ಮಾಡ್ಬೇಕಾದ್ರೆ ದೇವ್ರಿಗೆ ನೈವೇದ್ಯ ಮಾಡಿಸ್ಬೇಕು. ನೀವು ಹಾಲು ಬೆಣ್ಣೆ ತುಪ್ಪ ಎಲ್ಲನೂ ತಂದು ಕೊಟ್ರೆ ನಾನು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಪಾಪ ಪರಿಹಾರ ಮಾಡ್ತೀನಿ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಗುರುಗಳೇ? ಏನ್ ಜಾಸ್ತಿ ಇಲ್ಲಪ್ಪ, ಒಂದ್ 5,000 ಖರ್ಚಾಯ್ತದೆ. ಅಪ್ಪ ಸ್ವಾಮಿ, ನೀನು ಇವ್ರ ಹತ್ರ ಭವಿಷ್ಯ ಕೇಳ್ತಿದೀಯ. ಇವನ್ ಭವಿಷ್ಯ ಇವನ್ಗೆ ಗೊತ್ತಿಲ್ಲ, ನಿನ್ ಭವಿಷ್ಯ ಹೇಳ್ತಾನ? ನಿನ್ ಭವಿಷ್ಯನ ನಾನು ಹೇಳ್ತೀನಿ, ಬಾ ನನ್ ಜೊತೆ, ಬಾ ಬಾ ನೀನು ನನ್ ಜೊತೆ ಬಾ, ನಾನು ಹೇಳ್ತೀನಿ, ಬಾ ಬಾ. ಹೇಳಪ್ಪ ನಿನ್ನ ಸಮಸ್ಯೆ ಏನು ಅಂತ. ಇತ್ತೀಚೆಗೆ ಹ ನನ್ನ ಹೆಂಡತಿ ಹ ಏನ್ ಮಾಡಿದ್ರು ಬೈತಾಳೆ ಅಂತೀನಿ. ನಿನ್ನ ತಿಂಡಿ ತಿಂದ್ರು ಬೈತಾಳೆ, ಊಟಕ್ಕೆ ಕೂತ್ಕೊಂಡ್ರು ಬೈತಾಳೆ, ನನಗೆ ಏನು ಮಾಡಿದ್ರು ಬೈತಾಳೆ. ಮೊನ್ನೆ ನಿದ್ದೆ ಮಾಡ್ತಾವಳೆ, ನಿದ್ದೆಲೂ ಬೈತಾವಳೆ ಅಂತೀನಿ. ಓಹೋ, ಬೈಯೋ ಕಾಯಾಲಿ ಅವಳದು ಹ್ಞೂ ಅಂತೀನಿ. ಸರಿ, ನಿಂದು ಯಾವ ಏರಿಯಾ? ಇಲ್ಲೇ ಸ್ವಾಮಿ, ಇಲ್ಲೇ ಬೈಯಪ್ಪನಹಳ್ಳಿ. ಬೈಯಪ್ಪನಹಳ್ಳಿ? ಅಲ್ಲ ಕಾನಯ್ಯ, ಬೈಯಪ್ಪನಹಳ್ಳಿ ಇದ್ಮೇಲೆ ನಿನ್ ಹೆಂಡತಿ ಬೈದೇ ಇರ್ತಾಳ? ಒಂದ್ ಕೆಲಸ ಮಾಡು, ಫಸ್ಟ್ ನೀನು ಏರಿಯಾ ಚೇಂಜ್ ಮಾಡು, ಅದ್ ಹೆಂಗ್ ಬೈತಾಳೆ ನಾನು ನೋಡ್ತೀನಿ. ಹಂಗಂತೀರಾ? ಮತ್ತೆ ಹಾಗಾದ್ರೆ ಏರಿಯಾ ಚೇಂಜ್ ಮಾಡಿದ್ರೆ ಸುರೋಗ್ಬಿಡುತ್ತಾ? ನೀನ್ ಫಸ್ಟ್ ಏರಿಯಾ ಚೇಂಜ್ ಮಾಡಿ ನೋಡಪ್ಪ, ಸರಿ ಹೋಗ್ಲಿ ಅಂದ್ರೆ ಬಂದ್ ನಾನು ಮತ್ತೆ ಬಂದ್ ಕಾಣು. ಅಂತೂ ಒಂದ್ ದೊಡ್ಡ ಭಾರನ ಇಳಿಸಿ ಕೆಳಗ್ ಮಡಗ್ಬಿಟ್ಟೆ. ಬಲ್ಲ ಇದೇನು ಹಂಗೆ ಹೋಯ್ತಿದ್ಯಾ? ಏನಾರ ಒಂದ್ 90 ಏನಾರ 90ನ 180ನೇ ತಗೋಣ ಬಾರಪ್ಪ ನೀನು. ನನ್ ಭಾರನ ಇಳಿಸಿ ಮಡಗ್ಬಿಟ್ಟೆ. ಏನ್ ಮೇಡಮ್ ಅವರು ಇವ್ರ ಹತ್ರ ಭವಿಷ್ಯ ಕೇಳ್ತಾರಂಗಿದೆ? ಅಯ್ಯೋ, ಇವನ್ ಭವಿಷ್ಯ ಇವನ್ಗೆ ಗೊತ್ತಿಲ್ಲ, ಇನ್ ನಿಮ್ ಭವಿಷ್ಯ ಹೇಳ್ತಾನೆ ಇವನು. ನಿಮ್ ಭವಿಷ್ಯನ ನಾನ್ ಹೇಳ್ತೀನಿ ಇವನ್ಗಿಂತ ಚೆನ್ನಾಗಿ. ಬನ್ನಿ ನನ್ ಜೊತೆ. ಅಯ್ಯ ಬನ್ನಿ ಮೇಡಮ್ ಅವರೇ, ನೀವು ಮೇಡಮ್ ಅವರೇ ನೀವು ಬನ್ನಿ, ನಾನು ಹೇಳ್ತೀನಿ ಬನ್ನಿ, ಅವ್ನಿಗಿಂತ ಚೆನ್ನಾಗಿ ಹೇಳ್ತೀನಿ ಬನ್ನಿ. ನಾವು ಮೇಡಮ್ ಅವರೇ ಕೂತ್ಕೊಳ್ಳಿ. ಹೇಳಿ, ಈಗ ಏನ್ ನಿಮ್ಮ ಸಮಸ್ಯೆ? ಗಂಡನ ಸಮಸ್ಯೆ. ಗಂಡನ ಸಮಸ್ಯೆ ಅದ್ ಎಲ್ಲಾರ್ಗು ಇದ್ದೇ ಇರ್ತದೆ. ಈಗ ಏನ್ ನಿನ್ ಗಂಡ ನಿಮ್ಗೆ ಹೊಡಿತಾನ? ಹೊಡಿಯೋದೆಲ್ಲಿಂದ ಬಂತು? ನಾನ್ ಹೊಡೆದ್ರೆ ಒಡ್ಸ್ಕೊತಾನೆ. ಓ ಹಂಗೆ, ನೀವೇ ಅವ್ನ್ ಬಡಿತೀರಿ. ಹೋಗ್ಲಿ, ಅದು ಹಾಳಾಗೋಗ್ಲಿ. ಏನಾರ ನಿಮ್ಮ ಗಂಡ ಏನಾರ ಕುಡ್ಕೊಂಬಂದು? ಕುಡಿಯೋದೆಲ್ಲ ಇಲ್ಲ, ಕಾಫಿನೇ ಕರೆಕ್ಟಾಗಿ ಕುಡಿಯಲ್ಲ, ಇನ್ ಕುಡಿಯೋದೆಲ್ಲಿಂದ ಬಂತು? ಹಂಗೆ ಅದು ಒಳಗೋಲಿ. ಆಮೇಲೆ ಬೇರೆ ಹೆಂಗ್ಸು ಜೊತೆ ಏನಾರ ಸಂಬಂಧ ಗಿಂಬಂಧ ಅಂತ ಏನಾರ? ನನ್ ಜೊತೆನೆ ನೆಟ್ಟಿಗಿರಲ್ಲ, ಇನ್ ಬೇರೆಯವ್ರ ಜೊತೆ ಎಲ್ಲಿಂದ ಇರ್ತಾರೆ? ಹಂಗೆ ಅದು ಇಲ್ಲ. ಆದ್ರೂ ನೀವು ಗಂಡನಿಂದ ದೂರ ಇರ್ಬೇಕು ಅಂತ ಕೇಳ್ಕೊ ಬಂದಿದ್ದೀರಿ. ಇವ್ಯಾವು ಇಲ್ಲ ಅಂದ್ಮೇಲೆ ಇನ್ನೇನು ನಿಮ್ಮ ಗಂಡನ ಸಮಸ್ಯೆ? ಅಯ್ಯೋ, ನನ್ ಗಂಡ ಪಕ್ಕದಲ್ಲಿ ಮಲ್ಕೊಂಡ್ರೆ ಟ್ರೈನ್ ಹೋದಷ್ಟು ಸೌಂಡ್ ಆಗುತ್ತೆ. ಅಂದ್ರೆ ಅಷ್ಟು ಜೋರಾಗಿ ಗೊರಕೆ ಹೊಡಿತಾನೆ. ಓ, ಗೊರಕೆ ಸಮಸ್ಯೆ ಇದು. ಅವನಿಗೆ ಬಟ್ಟೆ ತುರುಕ್ತೆ, ಇಲ್ಲಿಗೆ ಬಾಯಿಗೆ ಬಟ್ಟೆ ತುರುಕ್ತೆ. ಹಂಗ ಹೇಳ್ಬೇಕು ನೀವು. ಆಮೇಲೆ ಏನೆಲ್ಲ ಪ್ರಯತ್ನ ಪಟ್ಟೆ, ಆಸ್ಪತ್ರೆಗೆ ಹೋದೆ, ಏನೂ ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಇವ್ರ ಹತ್ರ ಬಂದಿದ್ವಿ. ಅವ್ರ ಹತ್ರನೂ ಆಗುದಿಲ್ಲ ಬಿಡಿ, ಇದು ನಾನೇ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ ನಾನು. ಈಗ ನಿಮ್ಮ ಗಂಡ ಗೊರಕೆ ಹೊಡಿತಾವನೆ. ಯಾವ್ದು ನಿಮ್ಮೂರು? ನಮ್ಮೂರು ಗೊರಗುಂಟೆಪಾಳ್ಯ.
ಯಾವ್ದು ಗೊರಗುಂಟೆಪಾಳ್ಯ. ಇನ್ನ ಸರಿ ಹೇಳು. ಗೊರಗುಂಟೆಪಾಳ್ಯ. ಆ ಅಲ್ಲೇ ಇರುದು ಯಾವ್ದು ಗೊರಗುಂಟೆಪಾಳ್ಯ. ಗೊರಗುಂಟೆಪಾಳ್ಯಲ್ಲಿ ಇದ್ಮೇಲೆ ಅವ್ರಿಗೆ ಗೊರಕೆ ಹೊಡೆಯೋದ್ರಲ್ಲಿ ತಪ್ಪಿಲ್ಲ. ಈಗ ನೀನು ಫಸ್ಟ್ ಏರಿಯಾ ಚೇಂಜ್ ಮಾಡು. ಏರಿಯಾ ಚೇಂಜ್ ಮಾಡು. ನೀನು ಅವನ್ ಬಾಯಿಗೆ ಬಟ್ಟೆ ತುಳ್ಕೋ ಬದ್ಲು ನಿನ್ನ ಕಿವಿಗೆ ಹತ್ತಿ ತುರ್ಕೊಂಡು ಮಲ್ಕೊಂಡ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಓಕೆನಾ? ಏನಪ್ಪ ಒಂದ್ ದೊಡ್ಡ ಬಂಡೆ ತರ ಇರುವಂತ ಪ್ರಾಬ್ಲಮ್ ಹೂವಿನ ತರ ಇಳಿಸ್ಬಿಟ್ರ. ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಹಲೋ, ಇಫ್ ಯು ಡೋಂಟ್ ಮೈಂಡ್ ಗಿವ್ ಮಿ 100 rupees please. ಓಕೆ ಓಕೆ. ಏನ್ ಆಟ ಆಡ್ತೀಯ ನೀನು? ಆಟ ಆಡ್ತಿದ್ಯಾ ನೀನು? ಯಾರ ಕಷ್ಟ ಅಂತ ದೇವ್ರ ಹತ್ರ ಕೇಳ್ಕೊ ಬಂದ್ರೆ ನೀನ್ ಹೇಳ್ತೀನಿ. ನೀನು ಅವ್ರಿಗೆ ಏನ್ ಹೇಳ್ತೀಯ ನೀನು? ನಿನ್ ಟೈಮ್ ಚೆನ್ನಾಗಿಲ್ಲ, ಮಾರಮ್ಮಗೆ ಸೀರೆ ಹೊಡಿಸ್ಬೇಕು ಅಂತೀಯ. ಪಾಪ ಅವನು ಸಾಲನ ಸೋಲ ಮಾಡಿ ಸೀರೆ ತಂದ್ಕೊಟ್ರೆ ನೀನು ಮಾರಮ್ಮಗೆ ಒಂದಿನ ಸೀರೆ ಹೊಡಿಸ್ಬಿಟ್ಟು ಮಾರನೇ ದಿನ ನೀ ಹೆಂಡತಿಗೆ ಉಡಿಸ್ತೀಯ. ಆಮೇಲೆ ಏನ್ ಮಾಡ್ತೀಯ ಗೊತ್ತಾ ನೀನು? ದೇವ್ರಿಗೆ ನೈವೇದ್ಯ ಮಾಡ್ಬೇಕು ಅಂತೀಯ. ಪಾಪ ಅವ್ರ ಹತ್ರ ಹಾಲು ತರ್ಸ್ಕತೀಯ, ತುಪ್ಪ ತರ್ಸ್ಕತೀಯ, ಬೆಣ್ಣೆ ತರ್ಸ್ಕತೀಯ, ಎಲ್ಲ ತರ್ಸ್ಕೊಂಡು ಏನ್ ಮಾಡ್ತೀಯ ನೀನು? ದೇವ್ರ ಮೇಲೆ ಒಂದ್ ಚೂರು ಊದ್ಬಿಟ್ಟು ಮಿಕ್ಕಿದೆಲ್ಲ ತಗೊಂಡೋಗಿ ನೀ ಹೆಂಡತಿ ಮಕ್ಕಳು ತಿನ್ನಿಸ್ತೀಯ. ಪಾಪ ಅವ್ನು ತಂದ್ಕೊಟ್ಟನು ಹೆಂಡತಿ ಮಕ್ಕಳು ಅಂಬ್ಲಿಗಂಜಿ ಕುಡಿತಾರೆ, ನಿನ್ನ ಹೆಂಡತಿ ಮಕ್ಕಳು ತುಪ್ಪದಲ್ಲ ಅನ್ನ ಉಣ್ತಾರೆ. ಇದ್ಯಾವ ನ್ಯಾಯ? ಇಷ್ಟಕ್ಕೆ ಬಿಡ್ತೀಯ ನೀನು? ಇಲ್ಲ, ಇಷ್ಟಕ್ಕೆ ಬಿಡಲ್ಲ. ನಿನಗೆ ಆ ದೋಷ ಇದೆ, ನಿನಗೆ ಈ ದೋಷ ಇದೆ. ಶನಿ ಹೆಂಡತಿ ಮೇಲಿದ್ದಾನೆ, ಬುಧ ಮೂರನೇ ಮೇಲಿದ್ದಾನೆ ಅಂತ ಅವ್ರಿವ್ರ ಹತ್ರ ಸುಲಿಗೆ ಮಾಡಿ 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 ಕೊನೆಗೆ ನೀನು ಮಾಡಿ ಮೇಲೆ ಇರ್ತೀಯ. ನಿಂಗ್ ತಂದ್ಕೊಟ್ಟವನು ಪಾಪ ಬಾಡಿಗೆ ಮೇಲೆ ಇರ್ತಾನೆ. ಸರಿ, ನೀನು ನಮ್ಮಂತ ಭಕ್ತರನ್ನ ಲೂಟಿ ಮಾಡ್ತೀಯಲ್ಲ, ಯಾಕೆ? ನಿನ್ಗೆ ಸರ್ಕಾರದ ಸಂಬಳ ಕೊಡಲ್ವಾ? ಕೊಡ್ತಾರೆ. ಅವ್ರು ಕೊಡಿದ್ 3 ಕಾಸು ಕೋಣೆ ತುಂಬಾ ಆಸು ಅಂತ. ಅಲ್ಲ ರೀ, ಈ ದುಡ್ಡ ನಂಬ್ಕೊಂಡ್ರೆ ನಾವು ಹೆಂಡತಿ ಮಕ್ಳು ಯಾವ ತರ ಸಾಕ್ಬೇಕು? ಹೌದೌದು, ಹೌದಲ್ಲ? ನೀ ಹೇಳಿದ್ರು ನ್ಯಾಯ ಇದೆ. ನೋಡು, ನಾನೇನಾದ್ರು CM PM ಆದ್ರೆ ನಿಮ್ಗೆಲ್ಲ ಸಂಬಳ ಜಾಸ್ತಿ ಮಾಡಿಸ್ಬಿಡ್ತೀನಿ. ಓಕೆನಾ? ಓಕೆ. ಹಂಗಾರೆ ನಮ್ಮಂತ ಭಕ್ತರನ್ನ ಲೂಟಿ ಮಾಡ್ಲೇ ಬರ್ತೀನಿ. ಸರಿ, ಬಾ ಆಯ್ತು, ಬಾ ಮುಂದೆ ಕಾರ್ಯ ಮಾಡೋಣ.